ಅಲ್ಲಿ ಬರೀ ಅಕ್ರಮ, ಬರೀ ಲಂಚ, ಸುಲಿಗೆ ಹೀಗೆ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿದ್ದ ಆ ಆವರಣ ಈಗ ಭ್ರಷ್ಟ ಮುಕ್ತ ಆಗಲು ಹೊರಟಿದೆ. ಆ ಡೈನಾಮಿಕ್ ಅಧಿಕಾರಿಯ ದಿಟ್ಟ ನಿರ್ಧಾರ ಹಾಗೂ ಗಟ್ಟಿತನದಿಂದ ಆ ಮಿನಿ ವಿಧಾನಸೌಧ ಈಗ ಅಕ್ರಮ ಚಟುವಟಿಕೆಗಳಿಂದ ಮುಕ್ತ ಆಗಲು ಸಜ್ಜಾಗಿದೆ. ಎಷ್ಟಕ್ಕೂ ಈ ಸುದ್ದಿ ಯಾವುದು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಅಕ್ರಮ ಅಂಗಡಿಗಳ ತೆರವಿಗೆ ಮುಹೂರ್ತ ಫಿಕ್ಸ್. ಜನವರಿ 25ರವರೆಗೆ ಗಡುವು ನೀಡಿ ತಹಶೀಲ್ದಾರ್ ವಾರ್ನಿಂಗ್. ಹೌದು, ಅದು ಇಡೀ ತಾಲೂಕಿನ ಜವಾಬ್ದಾರಿ ಹೊತ್ತ ಆ ಮಿನಿ ವಿಧಾನಸೌಧ ಕೆಲವು ಅಕ್ರಮ ಚಟುವಟಿಕೆಗಳಿಂದ ಕಳಂಕಿತಗೊಂಡಿತು. ಅದರ ಒಳಗಡೆ ಕೆಲವರು ಏಜೆಂಟರಾಗಿ ಇದನ್ನು ಮುಂದುವರಿಸಿದರೆ ಅದರ ಆವರಣದಲ್ಲಿ ಡಬ್ಬ ಅಂಗಡಿಗಳನ್ನು ಇಟ್ಟು ಸುಲಿಗೆ ಹಾಗೂ ಭ್ರಷ್ಟಾಚಾರ ನಡೆಸುತ್ತಿದ್ದರು. ಇದನ್ನು ಎಲ್ಲವನ್ನು ಗಮನಿಸಿದ ಮುದ್ದೇಬಿಹಾಳ್ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ಸಾರ್ವಜನಿಕವಾಗಿ ನೀಡಿದ ದೂರು ಹಾಗೂ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಸುದ್ದಿ ಆಧಾರದ ಮೇಲೆ ಮಿನಿ ವಿಧಾನಸೌಧದ ಸುತ್ತ ನಡೆಯುತ್ತಿದ್ದ ಅಕ್ರಮ ಚಟುವಟಿಕೆಗಳನ್ನು ಬೆನ್ನಟ್ಟಿದ್ರು. ಬಳಿಕ ಸತ್ಯಾಸತ್ಯತೆ ಅರಿತು ಈಗ ಮಿನಿ ವಿಧಾನಸೌಧದ ಒಳಗೆ ಮತ್ತು ಹೊರಗಡೆ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಬುಡ ಸಮೇತ ಕಿತ್ತೊಗೆಯಲು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ಮುಂದಾಗಿದ್ದಾರೆ. ಮುದ್ದೇಬಿಹಾಳದ ಮಿನಿ ವಿಧಾನಸೌಧದ ಆವರಣದಲ್ಲಿ ಸಾಕಷ್ಟು ಅಕ್ರಮ ಡಬ್ಬ ಅಂಗಡಿಗಳ ಮುಕ್ಕಾಂ ಹೂಡಿದ್ದು, ಇದನ್ನು ಕಿತ್ತೊಗೆಯಲು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ಮುಂದಾಗಿದ್ದಾರೆ. ಇದೇ ತಿಂಗಳು ಜನವರಿ 25ರವರೆಗೆ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಅಂಗಡಿಕಾರರಿಗೆ ಗಡುವು ನೀಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಗಡುವು ನೀಡಿದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ಅಂಗಡಿ ತೆರವಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಒಂದು ವೇಳೆ ಅಂಗಡಿಗಳನ್ನು ತೆಗೆಯದೆ ಹೋದರೆ ಜನವರಿ 26ನೇ ತಾರೀಕಿಗೆ ಜೆಸಿಬಿ ಮೂಲಕ ಕಿತ್ತೊಗೆಯುವುದಾಗಿ ಅಂಗಡಿಕಾರರಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಇನ್ನು ಅಂಗಡಿಕಾರರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. 25ನೇ ತಾರೀಕು ಜೆರಾಕ್ಸ್ ನಮ್ಮ ಕಾಂಪೌಂಡ್ನಾಗ ಅದಾವ. ಮತ್ತು ಇಲ್ಲಿ ನ್ಯಾಯಾಲಯ ಐತಿ, ಸೈಲೆಂಟ್ ಝೋನ್, ತುಂಬಾ ಟ್ರಾಫಿಕ್ ಕಿರ್ಕಾಗ್ತಾ ಇದೆ. ಮತ್ತು ಅಲ್ಲಿ ಕೆಲವೊಬ್ರು ಅವ್ಯವಹಾರ ಮಾಡ್ತಾರೆ. ಈ ಆಫೀಸಲ್ಲಿ ಮಿಂಗಲ್ ಅಂತೇಳಿ ನಮ್ಗೊಂದು ಪತ್ರಿಕೆ ಮುಖಾಂತರ ಬಂದಿದೆ. ನಾವು ಆಕ್ಷನ್ ತಗೊಂಡಿದ್ದೀವಿ. ಅವ್ರು ತಗೋತೀವಿ ಅಂತ ಹೇಳಿದಾರೆ. ಅವಾಗೆ ತಗೊಳ್ಳಿಲ್ಲ ಅಂದ್ರೆ ನಾವು ಹೊಡ್ತೈತಿ ಹಿಡಿಯಲ್ಲ. ಅವತ್ತೇ ಕಟ್ ಎಲ್ಲ ಫೈನಲ್ ಆಗುತ್ತೆ. ಇನ್ನು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಇದ್ದು ಅಕ್ರಮ ಘನಕಾರ್ಯ ಕೆಲಸಗಳನ್ನೇ ಹೆಚ್ಚು ನಡೆಯುತ್ತಿದ್ದವು. ಸಾಮಾನ್ಯ ಜನರಿಂದ ಬೇಕಾಬಿಟ್ಟಿ ಹಣ ಪಡೆದು ಬಡಪಾಯಿಗಳ ಜೇಬಿಗೆ ಕತ್ತರಿ ಹಾಕುತ್ತಿದ್ದ ಇವರನ್ನು ಸಹಿಸದ ಸಾರ್ವಜನಿಕರು ತಹಶೀಲ್ದಾರ್ ಅವರಿಗೆ ಇವರ ವಿರುದ್ಧ ಕಾರ್ಯಾಚರಣೆ ನಡೆಸುವಂತೆ ದೂರು ನೀಡಿ ಆಗ್ರಹಿಸಿದರು. ಅಷ್ಟೇ ಅಲ್ಲದೆ ಸರ್ಕಾರಿ ಯೋಜನೆಗಳ ಫಲಕದ ಜಾಗವು ಕೂಡ ಕಬಳಿಸಿ ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ತಿಳಿಯದ ಹಾಗೆ ಮಾಡಿದ್ದರು. ಕೂಡಲೇ ಎಲ್ಲ ಡಬ್ಬ ಅಂಗಡಿಗಳನ್ನು ತೆಗೆದು ಅಕ್ರಮ ಚಟುವಟಿಕೆಗಳಿಂದ ಮುಕ್ತಗೊಳಿಸಿ ಎಂದು ಸಾಮಾಜಿಕ ದೃಷ್ಟಿಯಿಂದ ಸಾರ್ವಜನಿಕರು ತಹಶೀಲ್ದಾರ್ ಅವರಿಗೆ ದೂರು ನೀಡಿ ಆಗ್ರಹಿಸಿದ್ದರು. ಇನ್ನು ಸಾಮಾನ್ಯ ಜನರ ಪಾಲಿಗೆ ಸರ್ಕಾರ ಎಂದರೆ ಮಿನಿ ವಿಧಾನಸೌಧ. ಯಾವ ರಾಜಕಾರಣಿಗೂ ಅವರು ನಂಬಲ್ಲ. ಅಂತಹದರಲ್ಲಿ ಅಧಿಕಾರಿಗಳನ್ನೇ ನಂಬಿ ಬಂದಂಥ ಬಡಪಾಯಿಗಳಿಗೆ ಈ ಏಜೆಂಟರು ಬಕಪಕ್ಷಿಯಂತೆ ಗೇಟಿಗೆ ಕಾಯುತ್ತಾ ಆಫೀಸ್ಗೆ ಒಳಗೆ ಹೋಗುವ ಮುನ್ನವೇ ಬಡವರನ್ನು ಕೊಳೆ ಹೊಡೆಯುತ್ತಾರೆ ಎಂದು ಸಾರ್ವಜನಿಕರು ರಸ್ತೆಗಳಲ್ಲಿ ಮಾತಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲು ಮುಂದಾಗಿರುವ ತಹಶೀಲ್ದಾರ್ ಕಡಗಭಾವಿ, ಸಾಮಾನ್ಯ ಮನುಷ್ಯ ಕೂಡ ನನ್ನನ್ನು ನೇರವಾಗಿ ಯಾವ ರೆಕಮೆಂಡ್ ಇಲ್ಲದೆ ಭೇಟಿಯಾಗಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಅಂತ ವಾತಾವರಣವನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಸೃಷ್ಟಿಸಿದ್ದಾರೆ ಅಂತ ತಹಶೀಲ್ದಾರ್ ಬಲರಾಮ್ ಮೇಲೆ ನಂಬಿಕೆ ಇಟ್ಟ ಸಾಮಾನ್ಯ ಜನರು ಮಾತಾಡಿಕೊಳ್ಳುತ್ತಿದ್ದಾರೆ. ಏನೇ ಆಗಲಿ, ಬಲರಾಮ್ ಅವರ ಈ ನಿರ್ಧಾರ ದಲ್ಲಾಳಿಕೋರರಿಗೆ ಹಾಗೂ ಏಜೆಂಟರ್ಗಳಿಗೆ ಬರಗಾಲ ಮಾತ್ರ ಬಿದ್ದಂತಾಗಿದೆ. ಡಬ್ಬ ಅಂಗಡಿಗಳಲ್ಲಿ ಅಕ್ರಮ ವಿದ್ಯುತ್ ಅಳವಡಿಕೆ ಆರೋಪ. ಕೆವಿಯಿಂದ ಅಕ್ರಮ ವಿದ್ಯುತ್ ಸಂಪರ್ಕ ನೋಟಿಸ್. ಇನ್ನು ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ನೂರಾರು ಅಂಗಡಿಗಳನ್ನು ಇಟ್ಟಿದ್ದಲ್ಲದೆ ಅಕ್ರಮವಾಗಿ ವಿದ್ಯುತ್ತನ್ನು ಕೂಡ ಅಳವಡಿಸಿದ್ದಾರೆ ಎಂದು ಆರೋಪಿಸಿ ಮುದ್ದೇಬಿಹಾಳ್ ಹೆಸ್ಕಾಂ ವಿಭಾಗ ಮುದ್ದೇಬಿಹಾಳ್ ಇವರಿಗೆ ಸಾರ್ವಜನಿಕರು ದೂರು ನೀಡಲಾಗಿತ್ತು.
ಅದನ್ನು ಪರಿಶೀಲಿಸಿದ ಅಧಿಕಾರಿಗಳು ಯಾವುದೇ ಪರವಾನಗಿ ಹಾಗೂ ದಾಖಲೆ ಇಲ್ಲದೆ ಅಂಗಡಿಕಾರರು ವಿದ್ಯುತ್ ಅಳವಡಿಸಿದ್ದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಕೂಡಲೇ ವಿದ್ಯುತ್ ಕಡಿತಗೊಳಿಸಿ ಇಲ್ಲದಿದ್ದರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಂಗಡಿಕಾರರಿಗೆ ನೋಟಿಸ್ ಜಾರಿ ಮಾಡಿದೆ. ಸುಮಾರು ವರ್ಷದಿಂದ ಬೀಡು ಬಿಟ್ಟಿದ್ದ ಈ ಅಕ್ರಮ ಡಬ್ಬ ಅಂಗಡಿಕಾರರಿಗೆ ಡೈನಾಮಿಕ್ ಅಧಿಕಾರಿ ತಹಶೀಲ್ದಾರ್ ಅವರ ಈ ನಿರ್ಧಾರ ಕಂಟಕವಾಗಿದ್ದು ಮಾತ್ರ ಸತ್ಯ. ಯಾರ್ದೋ ಜಾಗ, ಯಾರ್ದೋ ಹೆಸರು, ಯಾರಿಗೋ ದುಡ್ಡು ಮತ್ತು ಗ್ರಾಹಕರೊಂದಿಗೆ ಅಸಭ್ಯ ವರ್ತನೆ. ಇದರಿಂದ ಬೇಸತ್ತ ಅಮಾಯಕರ ಶಾಪ ಇವರಿಗೆ ತಟ್ಟಿದೆ ಅಂತೆ ಕಾಣುತ್ತಿದೆ. ಇನ್ನು ತಹಶೀಲ್ದಾರ್ ಕಡಗಬಾವಿ ಅವರ ಈ ನಿರ್ಧಾರದಿಂದ ಅಮಾಯಕರು ನೆಮ್ಮದಿಯಾಗಿ ತಹಶೀಲ್ದಾರ್ ಕಚೇರಿಗೆ ಬರುವಂತಾಗಿದೆ. ಅಷ್ಟೇ ಅಲ್ಲದೆ ಈ ವಂಚಕರಿಂದ ಮತ್ತು ದಲ್ಲಾಳಕೋರರ ಕಾಟದಿಂದ ಸಾಮಾನ್ಯ ಜನರಿಗೆ ಮುಕ್ತಿ ಸಿಕ್ಕಂತಾಗಿದೆ. ಒಟ್ಟಿನಲ್ಲಿ ಅಕ್ರಮ ಡಬ್ಬ ಅಂಗಡಿಗಳನ್ನು ತೆರವಿಗೆ ಗಡುವು ಮಾತ್ರ ಫಿಕ್ಸ್. ಆದರೆ ಅಲ್ಲಿಯವರೆಗೆ ಏನೇನು ಬದಲಾವಣೆಗಳಾಗುತ್ತವೋ ಹಾಗೂ ತಹಶೀಲ್ದಾರ್ ಹೇಳಿದಂತೆ ಡಬ್ಬ ಅಂಗಡಿಗಳು ತೆರವುಗೊಳ್ಳುತ್ತವೋ ಕಾದು ನೋಡಬೇಕಾಗಿದೆ. ಸೂರಜ್ ರಿಸಾಲ್ದಾರ್, ಸುನಾಮಿ ಟಿವಿ ನ್ಯೂಸ್ ಡೆಸ್ಕ್, ಮುದೇಬಿಹಾಳ್.